ನಿನ್ನೆ ಫಲಿತಾಂಶ ಹೊರಬಿದ್ದ ಬಳಿಕ ದೆಹಲಿ ಪವರ್ ಆಫ್ ಅಟ್ರಾಕ್ಷನ್ ಆಗಿದೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಆಗಿದೆ. ಯಾರು ಪವರ್ ಬರ್ತಾರೆ ಅನ್ನೋದು ಕೂಡ ಅಟ್ರಾಕ್ಟ್ ಆಗ್ತಾ ಇರುವಂಥದ್ದು. ಕೇಂದ್ರ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು. ಈಗ ಆ ಸಭೆ ಮುಕ್ತಾಯಗೊಂಡಿದೆ. ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. 17ನೇ ಲೋಕಸಭೆ ವಿಸರ್ಜನೆಗೆ ಕೇಂದ್ರ ಸಂಪುಟ ಶಿಫಾರಸನ್ನು ಹಾಕಲಾಗಿದೆ. ಸಭೆ ಬಳಿಕ ರಾಷ್ಟ್ರಪತಿ ಭವನಕ್ಕೆ ನರೇಂದ್ರ ಮೋದಿ ಅವರು ತೆರಳಿದ್ದಾರೆ. ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡೋದಕ್ಕೆ ತೆರಳಿದ್ದಾರೆ. ಭೇಟಿ ಮಾಡಿದ್ದಾರೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 8ನೇ ತಾರೀಕು ಮೋದಿಯವರು ಪ್ರಧಾನಿಯಾಗಿ ಪದಗ್ರಹಣವನ್ನ ಮಾಡಲಿದ್ದಾರೆ. ಇದು ಮುಖ್ಯವಾದಂತಹ ವಿಚಾರ. 8ನೇ ತಾರೀಕು ಮತ್ತೆ ಪ್ರಮಾಣ ವಚನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವ ಸಂಪುಟ ಸಭೆ ಅತಿಯಾಗಿ ಅದರಲ್ಲಿ ತೆಗೆದುಕೊಂಡಂತಹ ನಿರ್ಧಾರ 17ನೇ ಲೋಕಸಭೆ ವಿಸರ್ಜನೆಗೆ ಶಿಫಾರಸು ಮಾಡಿತ್ತು. ಮುಂದೇನು ಸಭೆ ಆದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾದ್ರು. ಮತ್ತೆ 8ನೇ ತಾರೀಕು ಬ್ಯಾಕ್ ವಿತ್ ಬ್ಯಾಂಗ್ ಸಭೆಗೆ ಬಂದಿರ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇರುತ್ತೆ. ಎಲ್ರಿಗೂ ಹೇಳ್ತಾರೆ ನಾವು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು, ಅದೇ ನಮ್ಮ ಅಜೆಂಡಾ ಅಂತೇಳಿ. ಎಲ್ಲರೂ ಓಕೆ ಓಕೆ ಅಂತ ಹೇಳಿರ್ತಾರೆ. ಓಕೆ ವಿಸರ್ಜನೆ ಮಾಡೋಣ, ನಾವು ಹೋಗಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಸಮಯವನ್ನು ಕೇಳ್ಕೊಂಬರ್ತೀವಿ ಅಂತೇಳಿ ಈಗ ಮೋದಿ ಅವರು ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. 8ನೇ ತಾರೀಕು ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ 8ನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ನಾಗೇಂದ್ರ ಬಾಬು, ಇನ್ನೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿ. ಈಗ ಸೊ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಅವರು ಇನ್ವೈಟ್ ಮಾಡ್ತಾರೆ. ಈಗ ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆಯನ್ನ ಕೂಡ ಮಾಡಿದ್ದಾರೆ. ಟೆಸ್ಟ್ ಎಸ್, ಯಡಿಯೂರಪ್ಪ ಅವರಾಗಿದ್ದಾಗ ಹಾಗೆ ಆಯಿತು. ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮತ್ತೆ. ಆದರೆ ಅವ್ರ ಹತ್ರ ಮೆಜಾರಿಟಿ ಇರೋದಿಲ್ಲ. ನಮಗೆ ಅವಕಾಶ ಕೊಡಿ, ಅದು ಸರ್ಕಾರ ರಚನೆ ಆದ್ಮೇಲೆ ಫ್ಲೋರ್ ಟೆಸ್ಟ್ ಮಾಡಿ ಅವರು ಕನ್ಫರ್ಮ್ ಮಾಡಬೇಕಲ್ಲ, ಆಗಲಿಲ್ಲ, ನಂಬರ್ ಇರಲಿಲ್ಲ. ಆದರೆ ಇಲ್ಲಿ ಹಾಗಾಗೋದಿಲ್ಲ. ಯಾಕಂದರೆ 295 ಇವರ ಹತ್ರ ಇರುವಂಥ NDA ಮೈತ್ರಿಕೂಟದ ಬಳಿ ಇರುವಂತಹ ನಂಬರ್. ಹಾಗಾಗಿ ಇವತ್ತು ನೋಡಿ, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. JDU ನಾಯಕ ನಿತೀಶ್ ಕುಮಾರ್ ಅವರು ಹೋಗಿದ್ದಾರೆ. TDP ನಾಯಕ ಚಂದ್ರಬಾಬು ನಾಯ್ಡು ಅವರು ಹೋಗಿದ್ದಾರೆ. ಪ್ರತಿಯೊಬ್ಬರು ಕೂಡ ನೋಡಿ, ಶಿಂಧೆ ತೆರಳಿದ್ದಾರೆ. ಶಿವಸೇನೆ ನಾಯಕರು ಎಲ್ಲರೂ ಕೂಡ ತೆರಳಿದ್ದಾರೆ. ಮೈತ್ರಿ ಪಕ್ಷಗಳ ನಾಯಕರೆಲ್ಲರೂ ಕೂಡ ತೆರಳಿದ್ದಾರೆ. ಅಂಗ ಪಕ್ಷಗಳು 4 ಗಂಟೆಗೆ ಮೀಟಿಂಗ್ ಆಗುತ್ತೆ. ಅಲ್ಲಿ ಬಹಳ ಕುತೂಹಲ ಕೇಳಿಸ್ತಾ ಇರುವಂಥದ್ದು, ಏನು ಯಾವ ಡಿಮ್ಯಾಂಡನ್ನು ಯಾರು ಇಡ್ತಾರೆ ಅಂತೇಳಿ. ಕಿಂಗ್ ಮೇಕರ್ ಅಂತೇಳಿ ಈಗ ಇಬ್ಬರನ್ನ ಗುರುತಿಸಲಾಗಿದೆ, ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್. ಆದರೆ ನಿತೀಶ್ ಕುಮಾರ್ ಬಿಹಾರದಿಂದ ದೆಹಲಿಗೆ ಪ್ರಯಾಣವನ್ನು ಮಾಡುವಾಗ ಅವರ ಹಿಂದಿನ ಸೀಟಲ್ಲಿ RJD ನಾಯಕ ಯಾದವ್ ಇದ್ರು, ತೇಜಸ್ವಿ ಯಾದವ್ ಇದ್ರು. ಎಸ್, ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಜಾಯ್ನ್ ಆಗಿದ್ದಾರೆ. ದೆಹಲಿಯ ಗ್ಲೋಬಲ್ ಸ್ಟುಡಿಯೋದಿಂದ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ರಂಜಿತ್ ಇಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಆಡ್ ಆಗಿದ್ದಾರೆ. ರಂಜಿತ್, ದೆಹಲಿಯಲ್ಲಿ ಈಗ ನಡೀತಾ ಇರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾರಾದ್ರೂ ಯಾರ ಜೊತೆಗೆ ಪ್ರಯಾಣ ಮಾಡಿಬಿಟ್ರೆ ಅದಕ್ಕೆ ನಾನಾ ಪೊಲಿಟಿಕಲ್ ಆಂಗಲ್ಗಳು. ಉದಾಹರಣೆಗೆ ನಿತೀಶ್ ಕುಮಾರ್ ಜೊತೆಗೆ ತೇಜಸ್ವಿ ಯಾದವ್ ಒಂದೇ ಫ್ಲೈಟ್ ಅಲ್ಲಿ ಬಂದಿದ್ದು ನಾನಾ ರೀತಿಯ ಅರ್ಥಗಳಿಗೆ ಕಾರಣ ಆಗ್ತಾ ಇದೆ. ಏನ್ ನಡೀತಾ ಇದೆ ಡೆಲ್ಲಿಯಲ್ಲಿ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ಈಗ ನಡೆಯುವಂಥ ಒಂದೊಂದು ಮೂಮೆಂಟು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನೀವು ಹೇಳಿದ್ರಿ, ಪಾಟ್ನಾದಿಂದ ದೆಹಲಿಗೆ ನಿತೀಶ್ ಕುಮಾರ್ ಬರುವಾಗ RJD ಮುಖ್ಯಸ್ಥ ಅವ್ರ ಜೊತೆಯಲ್ಲಿ ತೇಜಸ್ವಿ ಯಾದವ್ ಕೂಡ ಇದ್ದರು. ಅದು ಕೂಡ ದೊಡ್ಡ ಅರ್ಥವನ್ನು ಕಲ್ಪಿಸಿತ್ತು. ಆದರೆ ಒಂದು ರೀತಿಯಲ್ಲಿ ಅಂಥದ್ದೇನು ಅದಕ್ಕೆ ಬೇರೆ ಅರ್ಥ ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ತೇಜಸ್ವಿ ಯಾದವ್ ಅವರು ಹೇಳಿದರು. ಅದು ಕೂಡ ನಾವು ಗಮನಿಸಬೇಕಾದಂಥ ವಿಚಾರ. ಈಗ ಏನು 4 ಗಂಟೆಗೆ NDA ಅಂಗಪಕ್ಷಗಳ ಏನು ಮೀಟಿಂಗ್ ಇದೆ, ಆ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹೈ ವೋಲ್ಟೇಜ್ ಮೀಟಿಂಗ್ ಇದು. ಒಂದು ವೇಳೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಏನಾದರೂ NDA ಮೈತ್ರಿಕೂಟದ
ಜೊತೆಗಿರುವಂಥ ಅಂಗಪಕ್ಷಗಳು ಇವೆರಡು ಪ್ರಮುಖವಾದಂಥ ಪಕ್ಷಗಳು. 18 ಪಕ್ಷಗಳ ಪೈಕಿ ಪ್ರಮುಖವಾದಂಥ ಪಕ್ಷಗಳು. 12 ಸೀಟು ನಿತೀಶ್ ಕುಮಾರ್ ಅವರದ್ದಿದ್ರೆ ಸುಮಾರು 16 ಸೀಟು ಚಂದ್ರಬಾಬು ನಾಯ್ಡು ಅವರದ್ದಿದೆ. ನಿರ್ಣಯ ಕಿಂಗ್ ಮೇಕರ್ ಕೂಡ ಅವರೇ ಆಗಿದ್ದಾರೆ. ಅವರೇನಾದರೂ ತಮ್ಮ ಡಿಮ್ಯಾಂಡ್ಗಳನ್ನು ಇಟ್ಟು ಆ ಡಿಮ್ಯಾಂಡ್ಗಳನ್ನು NDA ಈಡೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನೇನಾದರೂ ಹೇಳಿದ್ದೇ ಹೌದಾದಿದ್ರೆ ತಾವು ತಮ್ಮ ಬೆಂಬಲವನ್ನು ವಾಪಸ್ ಪಡಿತೀವಿ ಅನ್ನೋ ವಿಚಾರಕ್ಕೇನಾದರೂ ಬಂದರೆ ಅಲ್ಪಮತಕ್ಕೆ ಕುಸಿಯುತ್ತೆ. ಆಗ NDAಗೆ ಅಥವಾ BJPಗೆ ಬಹಳ ದೊಡ್ಡ ಎಫೆಕ್ಟ್ ಆಗ್ಬೋದು. ಈ ಕಾರಣದಿಂದ ಎಲ್ಲರನ್ನೂ ಕೂಡ ಒಮ್ಮತದಿಂದ ತೆಗೆದುಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಈಗ ನರೇಂದ್ರ ಮೋದಿ ಸೇರಿದಂತೆ NDA ಮೈತ್ರಿಕೂಟದ ನಾಯಕರಲ್ಲಿದೆ. ಹೀಗಾಗಿ 4 ಗಂಟೆಯ ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇನ್ನು ತಾವು ಹೇಳ್ತಾ ಇದ್ರಿ 8ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದು. 8ನೇ ತಾರೀಕು ಸಂಜೆ ಹೊತ್ತಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದ್ರ ಬಗ್ಗೆ ಈಗ ದೆಹಲಿ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಇದೇ ಕಿಚಡಿ ಸರ್ಕಾರ ಅಥವಾ ಸಮ್ಮಿಶ್ರ ಸರ್ಕಾರವನ್ನು ಸತತವಾಗಿ ಎಲ್ಲರ ಜೊತೆಗೂ ಹೊಂದಾಣಿಕೆಯನ್ನು ಮಾಡಿಕೊಂಡು ನಡೆಸ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ. 1989ರಿಂದ 2014ರವರೆಗೂ ಕೂಡ ಈ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದ ಅವಧಿಯನ್ನು ಪೂರೈಸದೇ ಇದ್ದಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಹಳ ದೊಡ್ಡ ಚಾಲೆಂಜ್ ಇದೆ ಈ ಸಮ್ಮಿಶ್ರ ಸರ್ಕಾರವನ್ನು ನಡೆಸ್ಕೊಂಡು ಹೋಗೋದು. ಪ್ರಧಾನಿ ಮೋದಿ ಈ ಹಿಂದೆ ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇದ್ರು, ಮಜಬೂತ್ ಸರ್ಕಾರ ನಿಮಗೆ ಬೇಕಾ, ಹಾಗಾದ್ರೆ ಬಿಜೆಪಿಗೆ ನೀವು ಮತ ಹಾಕಬೇಕು, ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಹೇಳ್ತಾ ಇದ್ರು. ಅಂದ್ರೆ ನೀವು ಹೇಳ್ತಾ ಇದ್ದಂತೆ ಇವತ್ತಿನ ಸಂಜೆಯ ಮೀಟಿಂಗ್ ಇದೆಯಲ್ಲ, 4 ಗಂಟೆ ಮೀಟಿಂಗ್, ಆ ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಯಾಕೆಂದರೆ 240 BJPಯವರ ಬಳಿ ಇರುವಂತಹ ಒಂದು ನಂಬರ್, ಮೈತ್ರಿ ಪಕ್ಷಗಳ ನಂಬರ್ ಎಲ್ಲವನ್ನು ಕೂಡ ಸೇರಿಸಿದಾಗ 295 ಆಗುತ್ತೆ. ಅವ್ರದ್ದು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಅವರ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡುವಂಥ ಕೆಲಸವನ್ನು ಈಗ ಮಾಡಲೇಬೇಕು. ಇವ್ರ ಹತ್ರ ದೊಡ್ಡ ನಂಬರ್ ಇದ್ದರೂ ಕೂಡ ಅವ್ರು ಹೇಳ್ದಾಗೆ ಕೇಳಬೇಕು, ಕಿಂಗ್ ಮೇಕರ್ ಹೇಳ್ದಾಗೆ ಕೇಳಬೇಕಾಗತ್ತೆ. ಭಾರಿ ಬಹುಮತದ ನಿರೀಕ್ಷೆಯಲ್ಲಿದ್ದಂಥ BJPಗೆ ಶಾಕ್ ಆಗಿದೆ. ದೆಹಲಿಯಲ್ಲಿ ಸರ್ಕಾರ ರಚನೆ ಕಸರತ್ತು ಮುಂದುವರೆದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇವತ್ತು ಸಂಜೆ 4 ಗಂಟೆಗೆ NDA ಕೂಟದ ಮಹತ್ವದ ಸಭೆ ನಡೆಯುತ್ತೆ. ಹಾಗಾಗಿ ದೆಹಲಿಯತ್ತ ನಾಯಕರ ದಂಡು ಹೊರಟು ನಿಂತಿದೆ. ನಿತೀಶ್ ಕುಮಾರ್ ಅವರು ಹೊರಟಿದ್ದಾರೆ, ಚಂದ್ರಬಾಬು ನಾಯ್ಡು ಅವರು ಹೊರಟಿದ್ದಾರೆ, ಕುಮಾರಸ್ವಾಮಿ ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಹೊರಟು ಆಲ್ರೆಡಿ ದೆಹಲಿ ಸೇರಿದಾಗಿದೆ. ಏಕನಾಥ್ ಶಿಂದೆ, ಚಿರಾಗ್ ಪಾಸ್ವಾನ್ ಎಲ್ಲರೂ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ. ಶಿಂದೆ ಅವರು ಕೂಡ ದೆಹಲಿಗೆ ಆಲ್ರೆಡಿ ಆಗಮಿಸಿದ್ದಾರೆ. ನೋಡಿ, ಬಿಜೆಪಿ ಚಾಕಚಕ್ಯತೆ ಚಾಣಾಕ್ಷತನ ಏನಂತಂದ್ರೆ ಇದೆ. ಕುಮಾರಸ್ವಾಮಿ ಅವರು 2 ಸೀಟು, ಅವ್ರನ್ನ ಕರೆಯೋದು ಮರಲಿಲ್ಲ. ಅವರು ಚಿರಾಗ್ ಪಾಸ್ವಾನ್ ಅವರು 4 ಸೀಟು, ಅವ್ರನ್ನ ಕರೆಯೋದು ಮರಲಿಲ್ಲ. ಎಲ್ಲರೂ ಕೂಡ ಒಂದೊಂದು ನಂಬರು ಕೂಡ ಈಗ ಇಂಪಾರ್ಟೆಂಟ್. ಎಸ್ ರಂಜಿತ್, ನಮ್ಮ ಸಹೋದರಿಗೆ ಮಾಹಿತಿ ಕೊಡ್ತಾ ಇದ್ರು. ರಂಜಿತ್ ನೋಡಿ, ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ, ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಒಂದೊಂದು ನಂಬರು ಕೂಡ ಈಗ BJPಗೆ ಇಂಪಾರ್ಟೆಂಟ್. ಎಷ್ಟು ಮಹತ್ವ ಈಗ ಒಂದೊಂದು ನಂಬರ್. ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಒಂದೊಂದು ನಂಬರ್ ಕೂಡ ಮಹತ್ವ ಪಡೆದುಕೊಂಡಿದೆ. ಯಾಕಂತ ಹೇಳಿದ್ರೆ BJP ಬಹುಮತವನ್ನು ಒಂದೇ ಪಾರ್ಟಿ ಮ್ಯಾಜಿಕ್ ನಂಬರನ್ನು ಕ್ರಮಿಸದೇ ಇದ್ದದ್ರಿಂದಾಗಿ BJPಗೆ ಖಂಡಿತವಾಗ್ಲೂ ಕೂಡ ತಲೆ ಮೇಲೆ ಒಂದು ತೂಗುಗತ್ತಿ ಇದ್ದೇ ಇದೆ. ಈ JDU ಆಗಿರ್ಬೋದು ಅಥವಾ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಆಗಿರ್ಬೋದು, TDP ಆಗಿರ್ಬೋದು, ಈ ಹಿಂದೆ TDP ನಾವು ಗಮನಿಸಬೇಕು, ಇಂಡಿ ಒಕ್ಕೂಟವನ್ನು ರಚನೆ ಮಾಡೋ ಸಮಯದಲ್ಲಿ ನಿತೀಶ್ ಕುಮಾರ್ ಅವರೇ ಅದರ ನೇತೃತ್ವವನ್ನು ವಹಿಸಿ ಇಂಡಿ ಒಕ್ಕೂಟವನ್ನು ರಚನೆ ಮಾಡಿ ಆನಂತರ ಪ್ರಧಾನಿ ಹುದ್ದೆ ನನಗೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದರಿಂದ ಹೊರಗಡೆ ಬಂದು BJP ಜೊತೆಯಲ್ಲಿ ಸೇರಿಕೊಂಡು ಮತ್ತೆ ಈಗ NDA ಮೈತ್ರಿಕೂಟ ಜೊತೆಯಲ್ಲಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ಅವ್ರನ್ನ ನಾವು ಗಮನಿಸಬೇಕು. ಈ ಹಿಂದೆ 2019ರಲ್ಲಿ NDA ಒಕ್ಕೂಟದ ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ಇರಲಿಲ್ಲ, ಪ್ರತ್ಯೇಕವಾಗಿದ್ರು ಅವರು. ಹೀಗೆಲ್ಲ ಇರುವಾಗ ಒಂದು ಆತಂಕ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಆದರೆ ಚಂದ್ರಬಾಬು ನಾಯ್ಡು ಅವರ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ. ನಾನು ಜನಸೇನಾ ಮತ್ತೆ TDP BJP ಜೊತೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೀನಿ, ಹಾಗಾಗಿ NDAಗೆ ನಾನು ನಿಷ್ಠನಾಗಿರ್ತೀನಿ ಅನ್ನೋದನ್ನ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಈ ಒಂದು ವಿಶ್ವಾಸವನ್ನ ಹೊರತುಪಡಿಸಿದ್ರೆ ನಿತೀಶ್ ಕುಮಾರ್ ಅವರು ಏನ್ ಮಾಡ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ. ಶರದ್ ಪವಾರ್ ಮೂಲಕ ಮತ್ತೆ ತೇಜಸ್ವಿ ಯಾದವ್ ಮೂಲಕ ಇಂಡಿ ಒಕ್ಕೂಟ ಅವರನ್ನ ತನ್ನತ್ತ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ. ಅವ್ರನ್ನ ಉಪ ಪ್ರಧಾನಿ ಮಾಡ್ತೀವಿ ಅನ್ನುವ ಅಶ್ಯೂರೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಬಿಹಾರಕ್ಕೆ ವಿಶೇಷವಾದಂಥ
ವಿಶೇಷವಾದಂಥ ಸೌಕರ್ಯವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸುದ್ದಿ ಇದೆ. ಇದೆಲ್ಲವನ್ನ ಗಮನಿಸಿ ನಿತೀಶ್ ಕುಮಾರ್ ಏನಾದರೂ ತನ್ನ ನಿಲುವನ್ನು ಬದಲಿಸಿದ್ದೇ ಆದರೆ NDA ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಆಗ ಇಂಡಿ ಒಕ್ಕೂಟ ನನ್ನ ಹತ್ತಿರ ಬಲ ಇದೆ, ನಾನು ಅಧಿಕಾರವನ್ನು ಮಾಡ್ಬೋದು ಅಥವಾ ನಾನು ಟ್ರೈ ಮಾಡ್ಬೋದು. ಒಂದೇ ನಿಮಿಷ.